ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್. ಐಟಿ ದಾಳಿ ವಶಪಡಿಸಿಕೊಂಡಂತ ಹಣ, ಅದರಲ್ಲೂ ಕೂಡ 4,70,00,000 ಹೊಸ ನೋಟು ಹೇಗೆ ಬಂತು? ಇದೀಗ ಬರ್ತಾ ಇದೆ ಪಬ್ಲಿಕ್ ಟಿವಿಯ ಸ್ಫೋಟಕ ಸುದ್ದಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇಡೀ ರಾಜ್ಯ ಮತ್ತು ದೇಶವನ್ನ ನಿನ್ನೆ ತಲ್ಲಣಗೊಳಿಸಿದಂತಹ ಒಂದು ಪ್ರಕರಣ. ಅದು ಆದಾಯ ತೆರಿಗೆ ಇಲಾಖೆಯವರು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೇಡ್ ಆದಾಗ 6 ಕೋಟಿಯಷ್ಟು ಹಣ ಸಿಗುತ್ತೆ. ಅದರಲ್ಲಿ 4,70,00,000 ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಇವರಿಬ್ಬರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕ್ಯಾಬಿನೆಟ್ ಅಲ್ಲಿರುವಂತಹ ಬಲಿಷ್ಠ ಸಚಿವರಲ್ಲೊಬ್ಬರು, ಮಹದೇವಪ್ಪನವರ ಆಪ್ತರ ಹೆಸರಿನಲ್ಲಿರುವಂತಹ ಇಬ್ಬರು, ಅವರಿಬ್ಬರ ಮನೆಯಲ್ಲಿ ಸಿಕ್ಕಂತಹ 2,000 ಮುಖಬೆಲೆಯ ಹೊಸ ನೋಟು. ಈ 4 ಕೋಟಿ ನೋಟು ಹೇಗೆ ಸಿಕ್ತು? ಇದು ಒಂದು ರೀತಿ ಬೆಚ್ಚಿ ಬೀಳುವಂತಹ ಸುದ್ದಿ. ಇದು ಪಬ್ಲಿಕ್ ಟಿವಿ ಬೆಚ್ಚಿಡಲಿದೆ ಆ ನೋಟಿನ ಜಾಲದ ಸಂಪೂರ್ಣ ಮಾಹಿತಿ, ಸ್ಫೋಟಕ ಸುದ್ದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ 4,70,00,000 ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ. ಯಾರ ಅಧಿಕಾರಿಗಳಿಂದ ಇದನ್ನು ಪಡೆಯಲಾಯಿತು, ಎಲ್ಲಿಂದ ಅವರಿಗೆ ಈ ಹಣ ಸಿಕ್ತು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಪ್ರತಿನಿತ್ಯ ಒಂದಷ್ಟು ಹಣವನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಜನಸಾಮಾನ್ಯ ಒದ್ದಾಡ್ತಿರ್ಬೇಕಾದ್ರೆ 4,70,00,000 ಹೇಗೆ ಸಿಗೋಕ್ ಸಾಧ್ಯ? ಅದು ಹೊಸ ನೋಟು, 2,000 ಮುಖಬೆಲೆ. ಇದೀಗ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಬ್ರೇಕಿಂಗ್ ನ್ಯೂಸ್. ಅವರಿಗೆ ಸಿಕ್ಕಂತಹ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದು ಮೂಲಗಳ ಮಾಹಿತಿಗಳ ಪ್ರಕಾರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಈ ಹಣವನ್ನ ಅಲ್ಲಿನ ಅಧಿಕಾರಿಗಳು ಅಥವಾ ಇನ್ಯಾರು ಶಾಮೀಲಾಗಿದ್ದಾರೆ ಗೊತ್ತಿಲ್ಲ. ಅದು ಆಗಬೇಕು ಅಷ್ಟೇ, ಈ ಕ್ಷಣಕ್ಕೆ ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ ಅಂತ ಅನಿಸ್ತಾ ಇದೆ. ಇದೀಗ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈಗಾಗಲೇ ಮನವಿ ಮಾಡಿದ್ದಾರೆ. ಯಾಕೆಂದ್ರೆ ಈ 2,000 ಮುಖಬೆಲೆಯ ಹೊಸ ನೋಟ್ಗಳು ಏನು ಜಾರಿ ಆಯಿತು ಕೆಲವೇ ದಿನಗಳ ಹಿಂದೆ, ಅದಕ್ಕೊಂದು ಸೀರಿಯಲ್ ನಂಬರ್ ಇರುತ್ತೆ. ಆ ಸೀರಿಯಲ್ ನಂಬರ್ ಎಲ್ಲ ಬ್ಯಾಂಕ್ಗಳಿಗೆ ಮೂವ್ ಆಗಿರುತ್ತೆ. ಹಾಗಾದ್ರೆ ಯಾವ ಬ್ಯಾಂಕ್ಗಳಿಗೆ ಮತ್ತು ಯಾವ ಬ್ಯಾಂಕಿನ ಯಾವ ಶಾಖೆಗೆ ಈ ಅಮೌಂಟ್ ಹೋಗಿದೆ ಅಂತ ಅದನ್ನ ಟ್ರೇಸ್ ಔಟ್ ಆಗೋದು ಬಹಳ ದೊಡ್ಡ ವಿಷಯ ಅಲ್ಲ, ಗೊತ್ತಾಗೋಗುತ್ತೆ. ಅಲ್ಲಿಂದ ನೀಟಾಗಿ ಗೊತ್ತಾಗುತ್ತೆ ಯಾವ ಅಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ. ಅಷ್ಟೇ ಅಲ್ಲ, ಬೆಂಗಳೂರು ಮೈಸೂರಿನಲ್ಲಿರುವಂತಹ ಬ್ಯಾಂಕುಗಳಿಂದಲೂ ಕೂಡ ಇದು ಪೂರೈಕೆ ಆಗಿದೆ ಅನ್ನೋ
ಮಾಹಿತಿ ಕೂಡ ಈಗ ಗೊತ್ತಾಗ್ತಿದೆ. ಹಣದ ಮೂಲದ ಪತ್ತೆಗೋಸ್ಕರ ಈಗ IT ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈಗಾಗಲೇ ಮನವಿ ಮಾಡಿದ್ದಾರೆ. ಅಲ್ಲಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿ ಗೊತ್ತಾದ್ರೆ ನೀವು ಆಶ್ಚರ್ಯ ಪಡಲೇಬೇಡಿ. ಯಾಕೆಂದ್ರೆ ಒದ್ದಾಡ್ತಿದ್ದಾರೆ ಪ್ರತಿದಿನ ಜನ 24,000 ಡ್ರಾ ಮಾಡೋದಕ್ಕೆ. ಬಿಕಾಸ್ 24,000 ಕೇಳಿದ್ರು ಕೂಡ ಬ್ಯಾಂಕ್ನಲ್ಲಿ ದುಡ್ಡಿಲ್ಲ ಅವ್ರು ಕೊಡುವುದಕ್ಕೆ. ಹೀಗಾಗಿ ಬ್ಯಾಂಕ್ ನೌಕರರು, ಬ್ಯಾಂಕ್ ಸಿಬ್ಬಂದಿಯವರು ಇದ್ರ ಬಗ್ಗೆ ಹೇಳೋಕೆ ಶುರು ಮಾಡ್ತಾರೆ. ಪ್ರತಿನಿತ್ಯ ATM ಅಲ್ಲಿ 2,000 ರೂಪಾಯಿ, 2,500 ರೂಪಾಯಿ ಡ್ರಾ ಮಾಡ್ಕೋಬಹುದು ಅಷ್ಟೇ. ವಾರಕ್ಕೆ ಹಬ್ಬಬ್ಬಾ ಅಂದ್ರೆ 17,500 ರೂಪಾಯಿ ಡ್ರಾ ಮಾಡ್ಬೋದು. ಆದ್ರೆ ಇವ್ರಿಗೆ ಸಿಕ್ಕದ್ದು 4,70,00,000 ಹೊಸ ಗರಿ 2,000 ನೋಟು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ, ಕ್ರೈಮ್ ಬ್ಯೂರೋ ಇಂದ ಮುರಳೀಧರ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮುರಳೀಧರ್ ನಮಸ್ಕಾರ. ಪ್ರತಿನಿತ್ಯ ಜನ 2,000 ರೂಪಾಯಿ ಡ್ರಾ ಮಾಡೋಕ್ಕೋ, ತುಂಬಾ ಎಮರ್ಜೆನ್ಸಿ ಅಂದ್ರೆ 24,000 ರೂಪಾಯಿ ಡ್ರಾ ಮಾಡೋಕ್ಕೋ, ಮದುವೆ ಮಾಡೋಕ್ಕೆ 2.5 ಲಕ್ಷ ರೂಪಾಯಿ ಡ್ರಾ ಮಾಡೋಕ್ಕೆ ಒಂದಷ್ಟು ದಾಖಲೆಗಳನ್ನ ಪೂರೈಸೋದಕ್ಕೋ ಕಷ್ಟಪಡುತ್ತಿರುವ ಈ ದಿನಮಾನಗಳಲ್ಲಿ 4,70,00,000 ಸಿಗುತ್ತೆ ಅಂದ್ರೆ ಜನ ಏನೆಲ್ಲ ಅನ್ಕೋತಿರ್ಬೇಡ. ನಂಗೆ ಗೊತ್ತಿಲ್ಲ ನೀವೀಗ ಎಲ್ಲಿ ನಿಂತಿದ್ದೀರಿ ಆಕ್ಚುಲಿ, ಜೊತೆಗೆ ನಿಮ್ ಹಿಂದೆನೂ ಕೂಡ ಇರುವ ಬ್ಯಾಂಕ್ ಅಲ್ಲಿ ದುಡ್ಡಿದ್ಯಾ? ಟೆಲ್ ಮಿ ಅಬೌಟ್ ದಿಸ್, ಹೇಳಿ ನಮಗೆ. ಹರೀಶ್, ಏನಂದ್ರೆ ನಾನೀಗ ಚಿಕ್ಕರಾಯಪ್ಪ ಅವ್ರ ಮನೇಲಿದ್ದೀನಿ. ಕಳೆದ 48 ಗಂಟೆಗಳ ಕಾಲ IT ರೈಡ್ ನ ಒಳಗಾಗಿದ್ದಂತ ಚಿಕ್ಕರಾಯಪ್ಪ ಅವರ ಮನೆ ಮುಂದೆ ಈಗಿರುವಂತದ್ದು. ಅಂದ್ರೆ ಎಲ್ಲರಿಗೂ ಸಹ ಸರ್ವೇ ಸಾಮಾನ್ಯವಾಗಿ ಇಷ್ಟೊಂದು ಅಂದ್ರೆ 4.7 ಕೋಟಿ ಅಷ್ಟು ಹಣ ಏನು ಒಂದೇ ಇಷ್ಟು 2,000 ರೂಪಾಯಿ ಗರಿ ನೋಟು ಸಿಗುತ್ತೆ. ಅಷ್ಟು ಮೊತ್ತದ ಕೋಟಿ ಗಟ್ಟಲೆ ಹಣ ಸಿಕ್ಕರೆ ಅದು ಇನ್ನೊಂದು ಯಾವ್ದೋ ಬ್ಯಾಂಕ್ ಆಗಿರ್ಬೇಕು ಅಂತ ನಮ್ ಲೆಕ್ಕಾಚಾರ ಅಷ್ಟೇ. ಹರೀಶ್, ನಿಜವಾಗ್ಲೂ ಆಶ್ಚರ್ಯ ಅಂದ್ರೆ ಮಾಮೂಲಿ ಜನಕ್ಕೆ ಹಣ ಒದಗಿಸುವಂತ ಬ್ಯಾಂಕ್ ಅಲ್ಲೆಲ್ಲ ಕೇವಲ 4ರಿಂದ 5 ಲಕ್ಷ ಅಷ್ಟೇ ಮಾತ್ರ RBI ಈಗ ಕೊಡ್ತಾ ಇರೋಂಥದ್ದು. ಆದ್ರೆ ಈ ಮನೆಯಲ್ಲಿ 4 ಕೋಟಿ ಇದೆ ಅಂದಾಗ್ಲೇ ಸರ್ವೇ ಸಾಮಾನ್ಯಗೆ ಇದು RBIಗೆ ಈಕ್ವಲ್ ಅಂತ ಅನ್ಸ್ತಾ ಇದೆ ಹರೀಶ್. ಐನೋ ಕರೆಕ್ಟ್, ಬಟ್ ಇಷ್ಟು ಮೊತ್ತದ ಮನಿ ಬರೋಕಾದ್ರೂ ಹೇಗೆ ಸಾಧ್ಯ ಆಯ್ತು ಅನಿಸ್ಬಿಡುತ್ತೆ. ಜನಸಾಮಾನ್ಯರಾದ ನಮ್ಮಲ್ಲಿ ಉದ್ಭವಿಸುವಂತ ಪ್ರಶ್ನೆ ಮುರಳೀಧರ್. ಖಂಡಿತವಾಗಿ ಹರೀಶ್, ಈ ಪ್ರಶ್ನೆ ಎಲ್ಲರಿಗೂ ಸಹ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ IT ಅಧಿಕಾರಿಗಳು ನೆನ್ನೆನ್ನ ದಾಳಿಯನ್ನ ಮಾಡಿದ್ರು. ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಸುಮಾರು 5 ಕೋಟಿ ಅಂದ್ರೆ 4.7 ಕೋಟಿಯಿಂದ 5 ಕೋಟಿಯಷ್ಟು ಹಣ ಒಂದೇ ಮನೆಯಲ್ಲಿ ಸಿಕ್ತು. ಅಂದ್ರೆ ಇಬ್ರು ಮನೆ, ಜಯಚಂದ್ರ ಮತ್ತು ಚಿಕ್ಕರಾಯಪ್ಪ ಇವ್ರ ಮನೆಗಳಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ IT ಅಧಿಕಾರಿಗಳು ಅಧಿಕೃತವಾಗಿ ಸ್ಪಷ್ಟವನ್ನ ಪಡಿಸಿದಾಗ ಅದರಲ್ಲಿ 2,000 ರೂಪಾಯಿ ನೋಟು ಗರಿ ನೋಟುಗಳು ಸಿಕ್ಕಿರುವಂತದ್ದು, ಕಂತೆ ನೋಟುಗಳು ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಮತ್ತು ನಮಗೂ ಸಹ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕಾಡಿದ್ದು, ಯಾವ ಮೂಲಗಳಿಂದ ಈ ಹಣ ಬಂತು ಇವ್ರಿಗೆ. ಅಂದ್ರೆ ಒಂದು ಕಡೆ ಒಂದು ಬ್ಯಾಂಕ್ಗೆ ಹೋಗಿ ಆ ಹಣವನ್ನ ಹಾಕಿದ್ರೆ ಅದರಿಂದ ಡ್ರಾ ಮಾಡ್ಕೊಳ್ಳೋದು, ಅದು ಮದುವೆ ಇದ್ರೆ ಮಾತ್ರ 2.5 ಲಕ್ಷ ಹಣವನ್ನ ಮಾತ್ರ ಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ 1 ರೂಪಾಯಿನೂ ಸಹ ಡ್ರಾ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದು ಎಲ್ಲರಿಗೂ ಸಹ ನಮಗೆ ಗೊತ್ತಿದ್ದಂಥದ್ದು. ಅಂದ್ರೆ ನೋಟ್ ಬ್ಯಾನ್ ಆದ ಬಳಿಕ ಹೊಸ ರೂಲ್ಸ್ ಬಂದ ಪ್ರಕಾರ ರೂಲ್ಸ್ ನ ಅನ್ವಯ 2.5 ಲಕ್ಷ ಅಷ್ಟೇ ಹಣವನ್ನು ತೆಗೆದುಕೊಳ್ಬೇಕಾಯ್ತು. ಆದ್ರೆ 5 ಕೋಟಿ ಅಷ್ಟು ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಬಂದ ಸಂದರ್ಭದಲ್ಲಿ ಇದು ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಬ್ಯಾಂಕ್ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಹ ಸ್ಪಷ್ಟ ಆಗ್ತಾ ಹೋಗ್ತು. ಆ ಸಂದರ್ಭದಲ್ಲಿ RBI ನ ಮೋರೆಯಾದಂತ IT ಅಧಿಕಾರಿಗಳು ಸಹ ಒಂದು ಸ್ಪಷ್ಟವನ್ನ ಪಡಿಸ್ಕೊಳ್ತಾ ಹೋಗ್ತಾರೆ. ಅದು ತಮಿಳುನಾಡು ಮೂಲದ ಈರೋಡ್ ಬ್ಯಾಂಕ್ ನಲ್ಲಿ ಹಣವನ್ನ ಡ್ರಾ ಮಾಡಿರುವಂತದ್ದು. ಅಲ್ಲಿಯ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಹಣವನ್ನ ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ಬ್ಲಾಕ್ ಮನಿ ಏನಿತ್ತು 500 ಮತ್ತು 1,000 ರೂಪಾಯಿ ನೋಟ್ಗಳೇನಿತ್ತು ಆ ನೋಟ್ಗಳನ್ನ ವಾಪಸ್ ತೆಗೆದುಕೊಂಡು ಈ 2,000 ರೂಪಾಯಿ ನೋಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಖಜಾನೆ ಏನಂದ್ರೆ ಬೆಂಗಳೂರು ಸರ್ಕಾರಿ ಟಜರಿ ಏನಿರುತ್ತೆ ಅದಕ್ಕೆ ಆ ಹಣವನ್ನ ಸಪ್ಲೈ ಮಾಡುವಂತ ಸಣ್ಣ ಬ್ಯಾಂಕ್ಗಳೇನಿರ್ತವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಆ ಮೂಲಗಳಿಂದನೂ ಸಹ ಹೋಗಿದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಮಾಹಿತಿ ಬರ್ತಾ ಇರುವಂತದ್ದು. ಜೊತೆಗೆ ಮೈಸೂರಿನಿಂದನೂ ಸಹ ಬರ್ತಾ ಇದೆ ಅಂತ ಅಂದ್ರೆ ಸಚಿವರ ಆಪ್ತರಾಗಿರುವಂತದ್ದು ಅವರ ಪ್ರಭಾವವನ್ನ ಬಳಸಿಕೊಂಡು ಬ್ಲಾಕ್ ಮನಿಯನ್ನ ಪಿಂಕ್ ಮನಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಸ್ಪಷ್ಟ ಆಗ್ತಾ ಇದೆ. ಈಗ RBI ಮೋರೆ ಹೋಗಿದ್ದಾರೆ IT ಅಧಿಕಾರಿಗಳು, ಅಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಯಾಕೆಂದ್ರೆ ಪ್ರತಿ ಒಂದು ನೋಟಿನ ಮೇಲೂ ಸಹ ಸೀರಿಯಲ್ ನಂಬರ್ ಇರುತ್ತೆ. ಆ ಸೀರಿಯಲ್ ನಂಬರ್ ನ ಬೆನ್ನತ್ತಿ ಹೋದಾಗ ಯಾವ ಬ್ಯಾಂಕ್ ನಿಂದ ಡ್ರಾ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಇನ್ನ ಸ್ವಲ್ಪ ಹೊತ್ತಿನಲ್ಲೇ ಹೊರಬರೋ ಸಾಧ್ಯತೆಗಳಿದಾವೆ ಹರೀಶ್. ಸೊ ನೋ ಡೌಟ್ ಹಾಗಿದ್ರೆ ಇನ್ಯಾರೋ ಭ್ರಷ್ಟ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದು ಬ್ಯಾಂಕ್ ಅವ್ರು ಆಗಿರ್ಬೋದು ಅಥವಾ ಇನ್ಯಾವುದೇ ಮೀಡಿಯೇಟರ್ ಆಗಿರ್ಬೋದು. ಬಟ್ ಅದು ಪಕ್ಕದ ತಮಿಳುನಾಡು ಇನ್ಯಾರಿಗೂ ಕೊಟ್ಟಿದ್ದಾರೆ. IAS IPS ಆಫೀಸರ್ ಹೆಸರುಗಳು ಕೂಡ ಎಲ್ಲೋ ನೋಟ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇಸ್ ಇಟ್ ಟ್ರೂ?
ಎಸ್ ಹರೀಶ್, ಅದು ಸಹ ಯಾಕೆಂದ್ರೆ ಇಂತ ಒಂದು ದೊಡ್ಡ ಜಾಲ ಇದ್ದಾಗ ಸಂದರ್ಭದಲ್ಲಿ ಅದನ್ನು ಹಣವನ್ನ ವಾಪಸ್ ತರಬೇಕು ಅಂದ್ರೆ, ಈಗ ನಾನು ತಮಿಳ್ನಾಡಿಗೆ 500 ಇಂದ 1000 ರೂಪಾಯಿ ನೋಟ್ಗಳ ಕಂತೆಗಳನ್ನ ನಾನು ತೆಗೆದುಕೊಂಡು ತಮಿಳ್ನಾಡಿಗೆ ಹೋಗ್ತೀನಿ, ಈ ರೋಡ್ ನಲ್ಲಿ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ, ಅಲ್ಲಿನ ಬ್ಯಾಂಕ್ ಅಧಿಕಾರಿ ಜೊತೆ ಡೀಲ್ ಮಾಡ್ಕೊಳ್ತೀನಿ, ನಾನು ವಾಪಸ್ ತರ್ತೀನಿ ಅನ್ನೋ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಕೆಲವೊಂದು ಅಧಿಕಾರಿಗಳ ಏನ್ ಸಾಥ್ ಇರ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ 1 ಕೋಟಿಯನ್ನ ಹಣ ಸಾಗಿಸೋ ಸಂದರ್ಭದಲ್ಲಿ ಪೊಲೀಸರು ರೈಡ್ ಮಾಡ್ತಾ ಇದಾರೆ. ಕೇವಲ 1 ಕೋಟಿಯನ್ನ ಸಾಗಾಟ ಮಾಡುವಾಗಲೇ ಪೊಲೀಸರು ರೈಡ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದನೂ ಸಹ ಇದಕ್ಕೆ ಸಾಥ್ ಇಲ್ದೇನೆ ಅಷ್ಟೊಂದು ರಾಜಾರೋಷವಾಗಿ ಹಣವನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರ ಅನುಮಾನ ಆಗಿರುವಂತದ್ದು. ಜೊತೆಗೆ ತಮಿಳುನಾಡು ಮೂಲದ ಒಬ್ಬ IPS ಅಧಿಕಾರಿ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಈ ಒಂದಷ್ಟು ಗುಮಾನಿಗಳು ಈಗ ಇದೀಗ ಮಾನ್ಯ ಗೃಹ ಸಚಿವರು ಮಾತಾಡ್ತಿದ್ದಾರೆ. ಇವೆಲ್ಲ ನಮ್ಗೇನ್ ಗೊತ್ತಿದೆ ಈಗ ಸರ್? ಆದರೂ ಸರ್ ಬ್ಯಾಂಕಲ್ಲಿ ಲಿಮಿಟೇಷನ್ ಇದೆ, 4,00,000 ರೂಪಾಯಿ ಸರ್, ಈಗ 2,500 ರೂಪಾಯಿ ನಿಂತಿದೆ. ಅಷ್ಟೊಂದು ನೋಟಿಗೆ ಬಂದಿದ್ರೆ ಬ್ಯಾಂಕ್ ಅಧಿಕಾರಿ ಇನ್ವಾಲ್ವ್ಮೆಂಟ್ ಇದೆ ಅಲ್ಲ, ಅದನ್ನೇ ನಾನು ಹೇಳಿದ್ನಲ್ಲ, ವಿತೌಟ್ ಎನಿ ಫರ್ದರ್ ಡೀಟೇಲ್ಸ್ ಐ ಕೆನಾಟ್ ಶೇರ್ ವಿತ್ ಯು. ನನಗೇನು ಗೊತ್ತಿಲ್ಲ, ನಾನು ನೋಡಿ ನಿಮ್ಮ ಮಾಧ್ಯಮದಲ್ಲೇ ತಿಳ್ಕೊಂಡದ್ದು ಬಿಟ್ಟರೆ ನಮಗೆ ಡೀಟೇಲ್ಸ್ ಏನು ಗೊತ್ತಿಲ್ಲ. ಅದು ಅಲ್ಲಲ್ಲ, ಅವರು 2,000 ರೂಪಾಯಿ ನಮಗೆ ನಿಮಗೆಲ್ಲ ಸಿಕ್ಕೋದು ಬ್ಯಾಂಕ್ನಲ್ಲಿ 1 ನೋಟು 2 ನೋಟು ಸಿಕ್ಕುತ್ತೆ. ಅದು ಇಷ್ಟೊಂದು ಸಿಕ್ಕಿದೆ ಅನ್ನುವಾಗ ಸ್ವಾಭಾವಿಕವಾಗಿ ಇಟ್ ಅಟ್ರಾಕ್ಟ್ಸ್ ದಿ ಲಾ ಆಫ್ ದಿ ಲ್ಯಾಂಡ್. ಅವ್ರನ್ನ ಸಸ್ಪೆನ್ಷನ್ ಮಾಡೋ ವಿಷಯಕ್ಕೆ ಎಲ್ಲ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅಲ್ವಾ? ಇದಿಷ್ಟು ಕೂಡ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು. ಇದೀಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಜಯಚಂದ್ರ, ಚಿಕ್ಕರಾಯಪ್ಪ ಮತ್ತು ಇವರೆಲ್ಲರೂ ಮುಖ್ಯಮಂತ್ರಿಗಳ ಬಹಳಷ್ಟು ಆಪ್ತರಿದ್ದಂಥವ್ರು. ಪತ್ರಿಕೆಯಲ್ಲಿ ಮುಖಪಟದಲ್ಲಿ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಆಪ್ತರಿದ್ದಂಥ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರ ಮನೆಗೆ IT ರೇಡ್ ಆಗಿದೆ. ಮತ್ತು ನಾನು ಒಂದು ಹೇಳ್ತೀನಿ, ಇವತ್ತು IT ರೇಡ್ ಆದಮೇಲೆ ಇವತ್ತು ಹಳೆ ನೋಟುಗಳು ಸಿಕ್ಕಿದ್ದಲ್ಲ, ಹೊಸ ಸುಮಾರು 4,70,00,000 ಹೊಸ ನೋಟುಗಳು ಇವತ್ತು ಸಿಕ್ಕಿದಾವಂತಂದರೆ ಇಲ್ಲಿ ಜನಸಾಮಾನ್ಯರು ಒಂದು 2,000, 3,000, 4,000 ಕ್ಯೂ ಹಚ್ಚಿ ತೆಗೆದುಕೊಳ್ತಾ ಇದ್ದಾರೆ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿ. ಆದರೆ ಇವತ್ತು ಆ ಚಿಕ್ಕರಾಯಪ್ಪನ ಮನೆಯಲ್ಲಿ, ಜಯಚಂದ್ರ ಮನೆಯಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಹೊಸ ನೋಟುಗಳು ಸಿಗ್ತಾವಂತಂದರೆ, ಮತ್ತು ಮುಖ್ಯಮಂತ್ರಿಗಳು ಆಪ್ತರು ಅನ್ನುವಂಥದ್ದು ಇವತ್ತೇನು ಸುದ್ದಿಗಳು ಬರ್ತಾ ಇದ್ದಾವೆ. ಇವೆಲ್ಲ ನೋಡಿದಾಗ ಇದು ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು ಮುಖ್ಯಮಂತ್ರಿಗಳ ಮೇಲಿನ ಸಂಶಯದ ಸುಳಿಗಳು ಪ್ರಾರಂಭ ಆಗಿದ್ದಾವೆ. ಹೀಗಾಗಿ ಕೇವಲ IT ಅವರು ರೇಡ್ ಮಾಡಿದಷ್ಟೇ ಅಲ್ಲ, ಇವತ್ತು ಸಂಪೂರ್ಣವಾಗಿ ತನಿಖೆ ಆದಾಗ ಬಹುಶಃ ಇದು ಯಾವ್ಯಾವ ದೊಡ್ಡ ವ್ಯಕ್ತಿಗಳ ಕೈವಾಡಿದೆ ಅನ್ನುವಂಥದ್ದು ಇದರಲ್ಲಿ ಗುರ್ತಾಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಇದೊಂದು ದೊಡ್ಡ ಪ್ರಮಾಣದ ಒಂದು ದೊಡ್ಡ ಮಟ್ಟದಲ್ಲಿ ಎನ್ಕ್ವೈರಿ ಆಗಬೇಕು. ಬರೀ ಕೇವಲ IT ರೇಡ್ ಮಾಡಿ ಒಂದಿಷ್ಟು ಫೈನ್ ಹಾಕುವಂಥದ್ದು ಅಲ್ಲ ಇದು. ಅದ್ರ ಮುಖಾಂತರ ಇದರಲ್ಲಿ ಹಿನ್ನೆಲೆ ಏನು, ಇದು ಹಣ ಎಲ್ಲಿಂದ ಬಂತು, ಇವೆಲ್ಲವೂ ಡೀಟೇಲ್ಸ್ ಆದಂಥ ಚರ್ಚೆ ಇವತ್ತು ಆಗಬೇಕಾಗ್ತದೆ. ಅಂದಾಗ ಮಾತ್ರ ನಿಜವಾದಂಥ ಕಲ್ಫ್ರೆಟ್ ಯಾರು ಅನ್ನುವಂಥದ್ದು ಗುರ್ತಾಗ್ತದೆ. ಮತ್ತು ಇನ್ನೊಂದು ನಾನು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಇವತ್ತು ಚಿಕ್ಕರಾಯಪ್ಪ ಇವತ್ತು ಏನೋ ಒಬ್ಬ ಇಂಜಿನಿಯರ್ ಇದ್ದಂಥವನು ಇವತ್ತು ಸೆಕ್ರೆಟರಿ ಲೆವೆಲ್ಗೂ ಹೋಗ್ತಾನೆ. ವಿಪಕ್ಷ ನಾಯಕ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಮಾತಾಡ್ತಾ ಇದ್ರು. ಈ ಮೊತ್ತದಲ್ಲಿ ಒಂದು ಹಣ ಸಿಗುತ್ತೆ ಅನ್ನೋದಾದ್ರೆ ಯಾವ ಮಟ್ಟದಲ್ಲಿ ಭ್ರಷ್ಟ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಇದ್ರ ಕಡೆ ಗಮನ ಹರಿಸಬೇಕು. IT ಅಧಿಕಾರಿಗಳಿಗೆ ಮಾಡ್ತಿದ್ದಾರೆ ನಿಜ, ಜನಸಾಮಾನ್ಯರು ಕಷ್ಟಪಡ್ತಿದ್ದಾರೆ. ಒಂದು 2,000 ರೂಪಾಯಿ 4,000 ರೂಪಾಯಿ ತಮ್ಮ ಹಣವನ್ನ ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡೋದಕ್ಕೆ, ಬ್ಯಾಂಕ್ನಲ್ಲಿ ಹಣ ಇಲ್ಲ. ಹೀಗಾಗಿ ಇದು ಯಾವ ರೀತಿ ಇನ್ವಾಲ್ವ್ ಆಗ್ತಿದೆ ಅಂತ ತನಿಖೆ ಆಗಬೇಕು ಅಂತ ಕೂಡ ವಿಪಕ್ಷ ನಾಯಕ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಆಗ್ರಹಿಸ್ತಾ ಇದ್ದಾರೆ. ಮಗದೊಂದು ಕಡೆ ಗೃಹ ಸಚಿವರಾದ ಪರಮೇಶ್ವರ್ ಅವರು, ನನಗಿನ್ನೂ ಮಾಹಿತಿ ಬಂದಿಲ್ಲ, ಅದು ಯಾವುದು ಮಾಹಿತಿ ಇಲ್ಲದೆ ನಾನೇನೋ ಮಾತಾಡೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅವರು ಅಫಿಷಿಯಲ್ ಆಗಿ ಅವ್ರು ಏನು ಹೇಳಬೇಕೋ ಅದನ್ನು ಜನರಿಗೆ ಅಂದರೆ ಮಾಧ್ಯಮದ ಮುಂದೆ ಅವರು ಮಾತಾಡ್ತಿದ್ದಾರೆ. ಆದರೆ ಯಾರ ಹತ್ರ ಈ ದುಡ್ಡಿದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಇದೆ ಅಂತ ಗೊತ್ತಾಗುತ್ತೋ, ಸೊ ಹಾಗಾಗಿ ಲಾ ಆಫ್ ದಿ ಲ್ಯಾಂಡ್, ಈ ನೆಲದ ಕಾನೂನು ಏನಿದೆ ಅದು ಅವರಿಗೆ ಅಪ್ಲೈ ಆಗುತ್ತೆ, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಕೂಡ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಇದಿಷ್ಟು ಕೂಡ ಈ ಕ್ಷಣಕ್ಕೆ ನಡೀತಿರುವಂತಹ ಎಲ್ಲ ಬೆಳವಣಿಗೆಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ, ಸ್ಫೋಟಕ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ IT ಕೆಂಗಣ್ಣು ಬೀರಿದೆ.